ನೀವು 650 ಕೋಟಿ ಜನ ನಾವು ಇವತ್ತು ಗುರುತಿಸ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ಫಿಂಗರ್ ಪ್ರಿಂಟಲ್ಲೂ ವ್ಯತ್ಯಾಸ ಇದೆ. ಅವ್ನು ನೋಡೋ ಎಷ್ಟು ಜನ ಮಾತಾಡ್ತಾನೆ ಮರೆಯ, ಅವ್ನು ಎಷ್ಟು ಮಾರ್ಕ್ಸ್ ತೆಗ್ದ ಮರೆಯ, ಅವ್ನು ನೋಡಿ ಕಲಿ ಮರೆಯ. ಇದು ಏನು ಕೇಳಿದರೆ ತನ್ನೊಳಗಿನ ಅರಿವೇ ಸತ್ತೋತು. ನನ್ನೊಳಗಿನ ಅರಿವಿನ ನಾನು ಕಳ್ಕೊಂಡು ಏನು ಮಾಡಿದೆ ಕೇಳಿದ್ರೆ ನನ್ನ ಮಕ್ಕಳ ಮೇಲೆ ಹೇರಕ್ಕೆ ಶುರು ಮಾಡಿದೆ. ತನ್ನ ಅರಿವು ತನಗಿಲ್ದಿದ್ದಾಗ ಏನು ಕೇಳಿದ್ರೆ ಇನ್ನೊಬ್ಬನ ಕೇಳಕ್ಕೆ ಹೇಳ್ತಾನೆ, ಅವನ ಉತ್ತರ ಅವನು ಹೇಳ್ತಾನೆ, ಇವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ನಾವು ಭಯದಲ್ಲಿ ಬದುಕಕ್ಕೆ ಶುರು ಮಾಡೋಕ್ಕಾಗುತ್ತೆ. ಜನ ಪಕ್ಕದ ಮನೆಯವ್ರು ನೋಡಿ ಫ್ರಿಜ್ ತರ್ತಾರಲ್ಲ, ಏನು ಮಾಡೋದು? ಪಕ್ಕದ ಮನೆಯವ್ನು ನೋಡ್ತಾನೆ ಅಂತ ಹೇಳಿದ್ರೆ ತನಗೆ ನೋಡೋ ಯೋಗ್ಯತೆನೇ ಇಲ್ದಿದ್ದ ಪಕ್ಕದ ಮನೆ ನೋಡೋನೇ ಸಹಿ ಅವನು. ನಾನು ಸಮಾಜನ ದೂರ ಅಂತದಿಲ್ಲ, ಯಾವುದನ್ನು ನೋಡೋಂಥದ್ದಿಲ್ಲ, ಏನನ್ನೂ ಇಲ್ಲ. ನಿಮ್ಮನ್ನು ನೀವು ನೋಡ್ರಿ, ನಿಮ್ಮ ಒಳಗಿನ ಅರಿವಿನ ಆಗತ್ತೆ ತೆಗೀರಿ. ಅದಷ್ಟನ್ನು ಪ್ರಕೃತಿ ಇಟ್ಟಿದೆ. ಈಗ ಹೋಲಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೊಬ್ರನ್ನ ಅವ್ನು ಹಂಗಿದ್ದಾನೆ, ಇವ್ನು ಹಂಗಿದ್ದಾನೆ, ನಾನು ಹೆಂಗಾಗಬೇಕು ಅನ್ನೋದ್ರ ಬಗ್ಗೆನೇ ಜನ ಯೋಚನೆ ಮಾಡ್ತಿರ್ತಾರೆ. ಅದು ನೀವು ಹೇಗೆ ನೋಡ್ತೀರ? ಅಲ್ಲ, ಹೋಲಿಕೆಯಲ್ಲಿ ಯಾವುದೂ ಇಲ್ಲ. ಪ್ರಾಕೃತಿಕವಾಗಿ ಹೋಲಿಕೆ ಅನ್ನೋಂಥದ್ದೇ ಇಲ್ಲ, ವೈವಿಧ್ಯತೆನೇ ಇರೋದು. ನಿಮಗೆ ಒಂದಕ್ಕೊಂದಕ್ಕೆ ಸಮಾನ ಅನ್ನೋಂಥದ್ದೇ ಇಲ್ಲ. ಯಾಕಿಲ್ಲ ಅಂತ ಹೇಳಿದರೆ ನಿಮಗಿಲ್ಲೇನೂ ಒಂದಕ್ಕೊಂದಕ್ಕೆ ಸಮಾನವಾಗೇ ಇದ್ದರೂ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ವಿಭಿನ್ನತೆನೇ ಇಲ್ಲಿ ವೈಶಿಷ್ಟ್ಯತೆ. ಯಾಕೆ ವಿಭಿನ್ನವಾಗಿರ್ಬೇಕು ಅಂತೇಳಿದ್ರೆ ನೀವು ಇದನ್ನು ನಡೆಸೋಕ್ಕೆ ಬರೋದಿಲ್ಲ. ಈಗ ಒಂದೇ ಥರ ಅಂತೇಳಿದ್ರೆ ಹೆಣ್ಮಕ್ಳಷ್ಟು ಒಂದೇ ಥರ ಇರೋದಪ್ಪ. ಹೆಂಡತಿ ಯಾರು ಅಂತೇಳಿ ಕಂಡುಹಿಡಿತೀರಂದ್ರಿ, ಅಮ್ಮ ಯಾರು ಅಂತೇಳಿ ಕಂಡುಹಿಡಿತೀರಂದ್ರಿ, ಮಗಳು ಯಾರು ಅಂತ ಹೇಳಿ ಕಂಡುಹಿಡಿತೀರಂದ್ರಿ, ಅಥವಾ ಇನ್ನೊಬ್ರು ಯಾರು ಅಂತೇಳಿ ಕಂಡುಹಿಡಿಯೋಕ್ಕಾಗತ್ತಂದ್ರಿ? ನೀವು 650 ಕೋಟಿ ಜನ ನಾವು ಇವತ್ತು ಗುರುತಿಸ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ಫಿಂಗರ್ ಪ್ರಿಂಟಲ್ಲೂ ವ್ಯತ್ಯಾಸ ಇದೆ. ಅದು ಯಾಕಿದೆ ಕೇಳಿದರೆ ನೀವು ನಿಮ್ಮ ಪ್ರಾಕೃತಿಕ ಮುನ್ನಡೆನೇ ನಿಮಗೆ ಇಲ್ಲಿ ಏನೋ ವೈವಿಧ್ಯತೆ. ವೈವಿಧ್ಯತೆ ಇಲ್ದಾರೆ ನೀವು ಮುಂದೆ ಹೆಂಗೆ ವರ್ಷಕ್ಕೆ ಸಾಧ್ಯ? ಅದು ಈಗ ನಾವು ಹೋಲಿಸ್ತೀವಲ್ಲ, ಈಗ ಇವರು ದೊಡ್ಡವ್ರು ಇವ್ರ ಥರ ಆಗಬೇಕು, ಅವ್ರ ಥರ ಆಗಬೇಕು ಅಂತೆಲ್ಲ ಹೇಳ್ತಾರಲ್ಲ. ಅವ್ರ ಥರ ಆಗೋಕ್ಕೇನೂ ಆಗೋದಿಲ್ಲ. ನೀವು ಅವ್ರಿಗಿಂತ ಹೆಚ್ಚು ಆಗ್ಬೋದು, ಅವ್ರಿಗಿಂತ ಕನಿಷ್ಠನೂ ಆಗ್ಬೋದು. ಅದು ನಿಮ್ಮ ಯೋಗ್ಯತೆ. ಅದು ನೀವು ಯಾಕೆ ಅಷ್ಟಕ್ಕಾಗೋದಿಲ್ಲ ಅಂತ ಹೇಳಿದರೆ, ನೀವೀಗ ನೋಡಿರಿ, ನೀವು ಸಪ್ರೇಟ್ರಿ. ಇಲ್ಲಿ ನನ್ನ ಲೆಕ್ಕದಲ್ಲಿ ನೀವು ಅಷ್ಟು ಇಲ್ಲೊಂದು ಸಪ್ರೇಟು. ನೀವೇ ಒಂದು ಬ್ರಹ್ಮಾಂಡ. ನೀವು ಅಂದ್ಕೊಂಡ್ರೆ ನೀವೇ ಒಂದು ಬ್ರಹ್ಮಾಂಡ. ನೀವು ಯಾವುದಕ್ಕೂ ಕಮ್ಮಿ ಇಲ್ಲ ಇಲ್ಲಿ. ಉದಾಹರಣೆಗೆ ಹೆಂಗೆ ಅಂತೇಳಿದ್ರೆ ನೋಡಿರಿ, ನಿಮ್ಮ ಉಸಿರನ್ನೇನೋ ಪ್ರತಿ ಜೀವಿನೂ ಇಲ್ಲಿ ಸ್ವಯಂಕರಿಸಿದೆ. ಇಲ್ಲಿ ಯಾಕೆ ಸ್ವಯಂಕರಿಸ್ತು ಅಂತ ಹೇಳಿದರೆ, ಈ ಕಲರ್ ಚಡ್ಡಿ ಹಾಕು, ಈ ಥರ ನೀನೇನೋ ಇರೋ, ಈ ಥರ ಜೀವನ ಮಾಡು ಅಂತ ಹೇಳಿದರೆ ಇಲ್ಲಿ ಆನೆ ತಿಮಿಂಗಲಗಳಿಂದ ಹಿಡಿದು ನಿಮಗೆ ವೈರಸ್ ಬ್ಯಾಕ್ಟೀರಿಯಾಗಳವರೆಗೂ ಜೀವಿ ಇದ್ದಾವೆ. ಇಷ್ಟನ್ನೆಲ್ಲ ನಡೆಸೋಕ್ಕೇನೋ ಯಾವುದೊಂದು ವ್ಯವಸ್ಥೆ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಅಲ್ಲಿರೋಂಥ ಟೆಕ್ನಾಲಜಿ ಅಂಥದ್ದು ಸ್ವಯಂಕರಿಸಿದೆ. ಒಂದೇ ನಿನ್ನನ್ನು ನೀನು ಆಳು, ಬದುಕು ಇಲ್ಲ ಸಾಯಿ. ಎರಡೇ ತತ್ವ ಇಲ್ಲಿ. ಒಂದೇ ಬದುಕು ಇಲ್ಲ ಸಾಯಿ. ಅದಕ್ಕೆ ಏನೋ ಕೇಳಿದರೆ ನಿಮಗೇನೋ ಇಲ್ಲೇನು ಕೇಳಿದರೆ ನಿಮ್ಮ ಉಸಿರು ನೀವೇ ಆಡ್ತೀರ. ಶೇರ್ ಮಾಡೋಕ್ಕೆ ಯಾವುದೂ ಇಲ್ಲ. ಇನ್ನೊಬ್ಬನ ಹತ್ರ ಯಾವನಾರು ಉಸಿರಾಡ್ಸಿ ಏನಂದ್ರಿ? ನಿಮ್ಮ ಊಟ ನಿಮಗೆ ಗೊತ್ತಾಗೋದು. ನಿಮಗೆ ಅಷ್ಟು ನಿಮ್ಮೊಳಗೆ ಇದೆ. ಅಥವಾ ಅದನ್ನು ಶೇರ್ ಮಾಡೋ ಟೆಕ್ನಾಲಜಿ ಇದುವರೆಗೂ ಬರಲ್ಲ, ಯಾವುದನ್ನು ಶೇರ್ ಮಾಡೋಕ್ಕೂ ಆಗಲ್ಲ. ಅದರ ಅರ್ಥ ಏನು ಕೇಳಿದರೆ, ನಿಮ್ಗೆ ಅಷ್ಟು ಗೊತ್ತಾಯ್ತು ಅಂತೇಳಿ ನಿಮ್ಮೊಳಗಿನ ಅರಿವು ಇರಿ. ಅದೊಂದು ನಿಮ್ಗೆ ಅಷ್ಟು ಅರ್ಥ ಆಯ್ತು ಅಂತೇಳಿದರೆ ನಿಮ್ಮ ಹತ್ರ ಎಲ್ಲವೂ ಇದೆ, ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಕೊಳ್ಳೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಮೊಳಗೆ ಒಂದು ಜ್ಞಾನ ಇದೆ ಅಂತ. ಅದನ್ನು ನಾವು ಮೆದ್ಲು ಅಂತೀವಿ ವೈಜ್ಞಾನಿಕವಾಗಿ. ನಿಮಗೇನು ಕೇಳಿದ್ರೆ ನಿಮ್ಮನ್ನು ಅಷ್ಟನ್ನು ನಡೆಸುವಂಥ ಸಂಪೂರ್ಣ ಜ್ಞಾನ ನಿಮ್ಮೊಳಗೆ ಇರೋ ಚಿಪ್ಪಲ್ಲಿ ಮಾತ್ರ ಇದೆ, ಬೇರೆ ಯಾವ ಜೀವಿ ಹತ್ರನೂ ಇಲ್ಲ. ಅದು ಸುಳ್ಳದು. ಸುಮ್ಮನೆ ಅಪ್ಪನ ಹತ್ರ ಇದೆ, ಅಮ್ಮನ ಹತ್ರ ಇದೆ, ಶಾಲೆಯಲ್ಲಿದೆ, ಕಾಲೇಜಿನಲ್ಲಿದೆ, ಇನ್ನೊಬ್ಬ ಮಹಾತ್ಮನಲ್ಲಿದೆ, ಎಲ್ಲವೂ ಸುಳ್ಳು. ನಿಮ್ಮೊಳಗಿದೆ ಅದು. ಎಲ್ಲ ಮಹಾತ್ಮನು ತನ್ನೊಳಗೆ ತನ್ನ ಅರಿವು ಬಂದು ತಾನಾದಾಗ ಮಾತ್ರ ಒಬ್ಬ ಮಹಾತ್ಮ ಆದ. ನೀವು ಮಹಾತ್ಮರಾಗ್ಬೋದು. ನಿಮ್ಮೊಳಗಿನ ಅರಿವು ನೀವು ಬರೆದ್ರೆ ನೀವು ಯಾವತ್ತೂ ಮಹಾತ್ಮರಾಗೋದಿಲ್ಲ, ಫಾಲೋವರ್ ಆಗಿರ್ತೀರ ಅಷ್ಟೇ. ನಿಮ್ಮೊಳಗಿನ ಅರಿವೇ ನಿಮಗೇನು ಕೇಳಿದರೆ ನಿಮ್ಮ ಮಹಾತ್ಮನೆಡೆ ಕೊಂಡೊಯ್ಯೋದು. ನಿಮ್ಮೊಳಗೆ ಅದಕ್ಕೋಸ್ಕರ ಏನು ಕೇಳಿದರೆ ನೀವು ಜ್ಞಾನದ ವಿಚಾರದಲ್ಲಿ ಬಂದುಬಿಟ್ರೆ ನಿಮಗೆ ಪ್ರಪಂಚದಲ್ಲಿರೋ ಅಷ್ಟು ಜ್ಞಾನ ನಿಮ್ಮೊಬ್ಬರ ಮೆದುಳಲ್ಲಿದೆ. ಏನು ಹೇಳ್ರಿ? ನಾವು ಇಷ್ಟರೊಳಗೆ ಇರುವಂಥ ಜ್ಞಾನ ಇದೆಯಲ್ಲ, ಪ್ರಪಂಚದಲ್ಲಿ ಭೂಮಿ ಮೇಲೆ ಇರುವಂಥ ಅಷ್ಟು ಜ್ಞಾನ ನಿಮ್ಮೊಬ್ಬರ ಮೆದುಳಲ್ಲಿದೆ. ಜನ ಪಕ್ಕದ ಮನೆಯವ್ರು ನೋಡಿ ಫ್ರಿಜ್ ತರ್ತಾರಲ್ಲ, ಏನು ಮಾಡೋದು? ಪಕ್ಕದ ಮನೆಯಲ್ಲೇ ನೋಡ್ತಾ ಇದ್ದಾನೆ ಅವನಿಗೆ ಅಂತೇಳಿ ತನ್ನ ನೋಡೋ ಯೋಗ್ಯತೆನೇ ಇಲ್ಲಲ್ಲ ಅವನಿಗೆ. ಪಕ್ಕದ ಮನೆಯವ್ನು ನೋಡ್ತಾನೆ ಅಂತೇಳಿದರೆ ತನಗೆ ನೋಡೋ ಯೋಗ್ಯತೆನೇ ಇಲ್ದಿದ್ದ ಪಕ್ಕದ ಮನೆ ನೋಡೋನೇ ಸಹಿ ಅವನು. ಹೌದ್ರಿ? ತನ್ನನ್ನು ತಾನು ನೋಡೋಕ್ಕೆ ಆಗದಿದ್ದ ಅವನು ಪಕ್ಕದ ಮನೆ ನೋಡಿದ್ರೆ ಇನ್ನೇನು ಮಾಡ್ತಾನೆ? ಅದೆಲ್ಲ ಅಲ್ಲ ಅದು. ಅದಕ್ಕೆ ಅದಕ್ಕೆ ಎಲ್ಲಿ ನಮ್ಮ ಫೇಲ್ಯೂರು, ನಾವು ಪಕ್ಕದ ಮನೆಯನ್ನು ಯಾಕೆ ನೋಡೋಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಅಜ್ಞಾನ. ನನ್ನೊಳಗಿನ ಅರಿವಿನ ನಾನು ಕಳ್ಕೊಂಡು ಏನು ಮಾಡಿದೆ ಕೇಳಿದ್ರೆ ನನ್ನ ಮಕ್ಕಳ ಮೇಲೆ ಹೇರಕ್ಕೆ ಶುರು ಮಾಡಿದೆ. ನನ್ನನ್ನು ನಾನು ನೋಡಲ್ಲಲ್ಲ, ಅದಕ್ಕೆ ನನ್ನನ್ನು ನಾನು ನೋಡಿದ್ದೆ ಸರಿ ಅಂತೇಳಿ ನನಗೆ ಬಂತು ಅರಿವು. ನಾನೇನು ಮಾಡಿದೆ ಕೇಳಿ, ಅದಕ್ಕೆ ನಿನ್ನನ್ನು ನೋಡಬೇಡ, ಬೇರೆಯವ್ನು ನೋಡೋನ್ನಕ್ಕೆ ಶುರು. ಅದಕ್ಕೆ ಏನು ಹೇಳ್ದೆ ಕೇಳಿದರೆ, ಅವ್ನು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಮರೆಯ, ಅವ್ನು ಎಷ್ಟು ಮಾರ್ಕ್ಸ್ ತೆಗ್ದ ಮರೆಯ ಅಲ್ವಾ, ಅವನು ಎಷ್ಟೇನೋ ಹೆಂಗಿದಾನೆ ಮರೆಯ, ಅವ್ನು ನೋಡಿ ಕಲಿ ಮರೆಯ. ಅದಕ್ಕೋಸ್ಕರ ಹೇಳ್ಕೊಡೋ ಕಲೆ ಎಲ್ಲಿದೆ ಆ ವ್ಯವಸ್ಥೆಗೆ ಹೋಗ್ಬಿಟ್ಟು ಅವ್ನು ತಗೊಂಡು ಹೊತ್ತಾಕ್ಬಿಟ್ಟು ಅವ್ನು ನೋಡಿ ಕಲಿ ಮರೆಯ.
ಅವ್ನು ನನ್ನನ್ನು ನೋಡಿ ತಿಳ್ಕೊಳ್ಳೋ ಮರ ಅನ್ನೋಕ್ಕೆ ಶುರು ಮಾಡ್ದ. ಇದು ಏನು ಕೇಳಿದರೆ ತನ್ನೊಳಗಿನ ಅರಿವೇ ಸತ್ತೋತು. ಅದಕ್ಕೆ ಇವನು ಏನು ಕೇಳಿದರೆ ತನ್ನ ಅರಿವು ಇಲ್ಲದೆ ಇದ್ದಾಗ ತಾನು ಪರಿಪೂರ್ಣ ಬದುಕನ್ನು ಕಟ್ಟಕ್ಕೆ ಬರೋದೇ ಇಲ್ಲ. ಇಲ್ಲಿ ತನ್ನ ಅರಿವು ತನಗಿಲ್ದಿದ್ದಾಗ ಏನು ಕೇಳಿದ್ರೆ ಇನ್ನೊಬ್ಬನ ಕೇಳಕ್ಕೆ ಹೇಳ್ತಾನೆ, ಅವನ ಉತ್ತರ ಅವನು ಹೇಳ್ತಾನೆ. ಇವನಿಗೆ ಭಯ ಸ್ಟಾರ್ಟ್ ಆಗುತ್ತೆ, ನಾವು ಭಯದಲ್ಲಿ ಬದುಕಕ್ಕೆ ಶುರು ಮಾಡೋಕ್ಕಾಗತ್ತೆ. ನಾನು ಮೂರ್ಖತನದ ಕಡೆಗೆ ಹೊಂಟೋಗ್ತೀನಿ, ಸೋಮ ಸನ್ನಿ ಶುರುವಾಗುತ್ತೆ. ಯಾವನೋ ಹೇಳಿದ್ದೆಲ್ಲ ನಂಬಕ್ಕೆ ಹಿಡಿತೀನಿ. ಸತ್ಯ ಅಸತ್ಯತೆ ನ್ಯಾಯ ನೀತಿ ಪರಾಮರ್ಶೆಗಳೆಲ್ಲ ನನ್ನಲ್ಲಿ ಸತ್ತೋಗುತ್ತೆ. ನಾನೊಂಥರ ಅದೃಢ ಸಮಾಜದಲ್ಲಿ ಬದುಕಕ್ಕೆ ಶುರು. ನಾನು ಸೃಷ್ಟಿ ಮಾಡಿದ್ದೆ, ನಾನು ಅನುಭವಿಸ್ಬೇಕಲ್ಲ. ನಾನು ಕೆಟ್ಟ ಸಮಾಜನ ನೋಡ್ತೀನಿ, ಕೆಟ್ಟ ಬದುಕನ್ನು ನೋಡ್ತೀನಿ, ಕೆಟ್ಟ ವ್ಯವಸ್ಥೆನ ಅನುಭವಿಸ್ತೀನಿ. ನಾನು ಸಮಾಜನ ದೂರ ಅಂತದಿಲ್ಲ, ಯಾವುದನ್ನು ನೋಡೋಂಥದ್ದಿಲ್ಲ, ಏನನ್ನೂ ಇಲ್ಲ. ನಿಮ್ಮನ್ನು ನೀವು ನೋಡಿರಿ, ನಿಮ್ಮ ಒಳಗಿನ ಅರಿವಿನ ಆಗತ್ತೆ ತೆಗೀರಿ. ಅದಷ್ಟನ್ನು ಪ್ರಕೃತಿ ಇಟ್ಟಿದೆ. ಎಲ್ಲ ಜೀವಿಗಳು ಹಾಗೆ ಬದುಕೋದು. ಯಾಕೆ ನೀವು ಕಾಡು ಪ್ರಾಣಿಗಳೆಲ್ಲ ಅವೇನು ಯಾವುದೇ ಕಾಯಿಲೆಯನ್ನು ಅನುಭವಿಸೋದಿಲ್ಲ, ಬೆಡ್ಡಲ್ಲಿ ಮದ್ಗೆ ಆಸ್ಪತ್ರೆಗೆ ಹೋಗೋದಿಲ್ಲ, ಅಥವಾ ಆಹಾರಕ್ಕೋಸ್ಕರ ಇನ್ನೊಂದಕ್ಕೆ ಏನಕ್ಕೋ ಇದು ಮಾಡೋದಿಲ್ಲ. ಎಲ್ಲದನ್ನು ತಾನು ಪರಿಪೂರ್ಣವಾಗಿ ಅಷ್ಟು ಚಂದವಾಗೇನು ಬದುಕುತ್ತೆ ಅಂತ ಹೇಳಿದರೆ ತನ್ನೊಳಗಿನ ಅರಿವೇ ಕಾರಣ. ತನ್ನನ್ನು ತಾನು ನಂಬಿ ಬದುಕುತ್ತೆ. ಆಹಾರ ಬೇಕೋ ತನಗೆ ಬೇಕಾದ ಆಹಾರ ತನ್ನ ವ್ಯವಸ್ಥೆ ನಂಬಿ ತಾನೇನು ತಿನ್ನುತ್ತೆ. ತನ್ನ ರುಚಿ, ತನ್ನ ವಾಸನೆ, ಪರಿಮಳಗಳನ್ನು ನೋಡಿ ಬದುಕುತ್ತೆ ಅದು. ಇಲ್ಲಿ ಹಂಗೆ ನಮಗೆ ಆಹಾರ ತಜ್ಞನ ನಂಬಿ ಬದುಕಲ್ಲ ಅದು. ಗೊತ್ತಾಯ್ತಾ ನಿಮಗೆ? ಆ ರೀತಿ ತನ್ನನ್ನು ತಾನು ನಂಬಿದಾಗ ಏನು ಕೇಳಿದರೆ ತನ್ನ ಜೀವನ ಏನು ಕೇಳಿದರೆ ಪರಿಪೂರ್ಣತೆ ಆಗುತ್ತದು ಅಷ್ಟೇ. ಮತ್ತು ಇನ್ನೇನಿದೆ ಇದರಲ್ಲಿ? ಯಾವ ಸೀಕ್ರೆಟ್ ಇಲ್ಲ, ಯಾವ ಜ್ಞಾನನೂ ಇಲ್ಲ, ದೊಡ್ಡ ವಿದ್ಯಾಭ್ಯಾಸನೂ ಬೇಡ, ಏನು ಸುಡುಗಾಡು ಬೇಡ. ಇಷ್ಟು ಬದುಕಿಗೆ ಅಷ್ಟೆಲ್ಲ ಬೇಕಾ?